ನನಗೆ ಯಾರು ಇಲ್ಲ ಅಂತ ಅಂದಾಗ ಮೊದಲು ನೆನಪಿಗೆ ಬರುವಂತ ವ್ಯಕ್ತಿ ಅದಕ್ಕಿದ್ದಂಗೆ ಈಗ ಏನೋ ಒಂದು ಸೀಕ್ವೆನ್ಸ್ ನನಗೆ ಏನೋ ನೆನಪಾಗಿ ನನ್ಗೇನೋ ಡಲ್ ಆಗ್ಬಿಟ್ರೆ ತಕ್ಷಣ ಕಂಡಿಡ್ಬಿಡ್ತಾರೆ. ನಮ್ಮ ಮುಖದ ಕನ್ನಡಿ ಕಣ್ಣು ಅಂತಾರಲ್ಲ ಗೊತ್ತಾಗ್ಬಿಡುತ್ತೆ. ಪರಭಾಷೆ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಏನಾದ್ರು ಅವಕಾಶವಂತ? ಕನ್ನಡ ಸಿನಿಮಾಲೇ ಅವಕಾಶಗಳಿಲ್ಲ ಇವಾಗ ಪರಭಾಷೆ ಸಿನಿಮಾಯಲ್ಲಿ. ಈಗ ಎಲ್ಲಾ ಕಡೆ ಹೇಳಿದ್ನಲ್ಲ, ಒಂದ್ ಅಜ್ಜಿ ಕ್ಯಾರೆಕ್ಟರ್ ಸಣ್ಣ ವಯಸ್ಸಿನ ಹುಡುಗಿರು ಕೇಳ್ತಾರೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಂಡ್ ಇವಾಗ ಆಶಾ ರಾಣಿ ಅವರಿಗೆ ತುಂಬಾ ಲೈಫ್ ಇನ್ನಿಲ್ಲ, ನನ್ಗೆ ಯಾಕೋ ಏನಂತಾರೆ ಒಂಟಿತನ ಕಾಡ್ತಾ ಇದೆ ಅಥವಾ ನನಗೆ ಯಾರು ಇಲ್ಲ ಅಂತ ಅಂದಾಗ ಮೊದಲು ನೆನಪಿಗೆ ಬರುವಂತ ವ್ಯಕ್ತಿ? ನನಗೆ ಯಾವತ್ತೂ ಹಂಗ ಅನ್ಸೇ ಇಲ್ಲಮ್ಮ. ಯಾಕಂದ್ರೆ ನನ್ನ ಗಂಡ ಆಗ್ಲಿ, ನನ್ನ ಮಗ ಆಗ್ಲಿ, ಅಥವಾ ನನ್ನ ಕುಟುಂಬದವ್ರಾಗ್ಲಿ, ನನ್ನ ಕಲಾವಿದರಾಗ್ಲಿ, ನನ್ನ ಸ್ನೇಹಿತರುಗಳಾಗ್ಲಿ ಯಾವತ್ತೂ ಹಂಗೆ ನನಗೆ ಹಂಗೆ ಅನ್ಸಕ್ ಬಿಡೋದೇ ಇಲ್ಲ. ನಾನು ಯಾವಾಗ ಒಂದು ಸ್ವಲ್ಪ ಹಂಗೇನಾರು ನನ್ಗೇನೋ ಬೇಜಾರಾಗಿ ಸ್ವಲ್ಪ ಡಲ್ ಆದಿದ್ರೆ ಮನೆಯಲ್ಲಿ ಮಗ ಕೇಳ್ತಾನೆ, ಗಂಡ ನಮ್ಮ ಮನೆಯವ್ರು ಕೇಳಿ ಯಾಕೆ ಡಲ್ ಆಗಿದ್ಯಾ, ಏನು ಎಲ್ಲರೂ ಹೋಗೋಣ, ಹಂಗೆ ಚೇರ್ ಅಪ್ ಮಾಡ್ಬಿಡ್ತಾರೆ. ನಾನು ಸೆಟ್ಟಲ್ಲೂ ಅಷ್ಟೇ ಇದ್ದಕ್ಕಿದ್ದಂಗೆ ಈಗ ಏನೋ ಒಂದು ಸೀಕ್ವೆನ್ಸ್ ನನಗೇನೋ ನೆನಪಾಗಿ ನನ್ಗೇನೋ ಡಲ್ ಆಗ್ಬಿಟ್ರೆ ತಕ್ಷಣ ಕಂಡಿಡ್ಬಿಡ್ತಾರೆ. ನಮ್ಮ ಮುಖದ ಕನ್ನಡಿ ಕಣ್ಣು ಅಂತಾರಲ್ಲ ಗೊತ್ತಾಗ್ಬಿಡುತ್ತೆ. ಕಣ್ಣು ಕೆಂಪಾಗ್ಬಿಡುತ್ತೆ, ನನಗೆ ಮುಖ ಡಲ್ ಆಗ್ಬಿಡುತ್ತೆ. ಎಲ್ಲ ಯಾಕೆ ಆಶಮ್ಮ ಯಾಕೆ ಹಿಂಗಿದ್ದೀರಾ, ಬಾ 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 ಒಬ್ಬೊಬ್ಬೊಬ್ಬೊಬ್ಬೊಬ್ಬರು ಇದನ್ನೇ ಮರೆಸ್ಬಿಡ್ತಾರೆ. ಹಾಗಾಗಿ ನಾನು ನಿಜವಾಗ್ಲೂ ನನ್ನ ಫ್ಯಾಮಿಲಿಗೆ, ನನ್ನ ಸ್ನೇಹಿತರಿಗೆ, ಕಲಾವಿದರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳಲೇಬೇಕು. ಯಾರು ನನ್ಗೆ ಯಾವತ್ತೂ ಆತರ ಅನ್ಸಕ್ ಬಿಟ್ಟೇ ಇಲ್ಲ. ಇನ್ನು ನಿಮ್ಮ ಊರ್ಮಿಳಾ ಸಿನಿಮಾದ ನಾಯಕ ಪಂಕಜ್ ಅವರ ನಿಮ್ಮ ಬಾಂಡಿಂಗ್ ಹೇಗಿದೆ? ಸಿಕ್ಕಾಪಟ್ಟೆ ತರ್ಲೆ ಅವನ್ನ ನಾನು ತುಂಬಾ ಸಣ್ಣ ಹುಡುಗನಿಂದನೂ ನೋಡಿದೀನಿ, ತುಂಬಾ ಸಣ್ಣ ವಯಸ್ಸಿಂದನೂ ಪರಿಚಯ ಅವ್ನು ನನಗೆ. ಅವನು ಹೇಳಿದ್ನಲ್ಲ, ಒಂದು ಕ್ಷಣ ಸುಮ್ಮನೆ ಇರಲ್ಲ. ಫಸ್ಟ್ ಅವನೇ ಬರೋದು, ಯಾಕೆ ಏನಾಯ್ತು ನಂಗೇನೋ ಊಟ ಬೇಡ, ತಿಂಡಿ ಬೇಡ, ಅದೇನಾದ್ರು ಯಾಕೆ ಬರಲ್ಲ, ಏನ್ ಬರಲ್ಲ, ಬಂದ್ ಅಲ್ಲೇ ಎಲ್ಲ ಕಲ್ಸಿ ಬಾಯಿಗೆ ತುರುಕ್ ತಿನ್ಸೇ ಬಿಡ್ತಾನ ಅಂತವನು. ಒಂದು ನಿಮಿಷ ಸುಮ್ಮನೆ ಇರಲ್ಲ, ಸೈಲೆಂಟ್ ಆಗಿ. ಅವನು ನಿಜವಾಗ್ಲೂ ಅವನು ನನ್ನ ಮಗನ್ ತರ, ಮಗು ತರ, ಅದು ಮಗನೂ ಅಲ್ಲ ಮಗು ಅದು. ಅಷ್ಟೇ ತರಲೆ ಮಾಡ್ಕೊಂಡು ಓಡಾಡ್ತಾ ಇರುತ್ತೆ, ಎಲ್ರಿಗೂ ತರಲೆ ಮಾಡ್ತಾರ, ಕಾಲು ಎಳ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿರ್ತಾನೆ. ಒಂಥರ ಹೇಳಿದ್ನಲ್ಲ, ನಮ್ಮ ಎಲ್ಲೇ ಯಾವುದೇ ಧಾರಾವಾಹಿ ಆಗಿರೋ, ನನ್ನ ಶೂ ಆಕ್ಟ್ ಮಾಡಿ ಯಾವುದೇ ಇದಾಗಿರೋ ಆ ಸೆಟ್ಟಲ್ಲಿ ನಾನು ಅಲ್ಲಿ ಹಂಗೆ ಒಂದು ನಮ್ಮ ಫ್ಯಾಮಿಲಿ ತರ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನಮ್ಮ ಎಕ್ಸ್ಟೆಂಡ್ ಫ್ಯಾಮಿಲಿ ಇದು. ನಾವು ನಮ್ಮ ಫ್ಯಾಮಿಲಿಗಿಂತ ಜಾಸ್ತಿ ಇಲ್ಲೇ ಟೈಮ್ ಕಳಿತೀವಿ. ಬೆಳಗ್ಗೆ ಎದ್ದು ಬರ್ತೀವಿ, ರಾತ್ರಿ ಹೋಗ್ತೀವಿ ಮನೆಗೆ. ಇಲ್ಲಿ ಇಡೀ ದಿನ ಕಳೆದು ಇವ್ರ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವೋ, ಎಷ್ಟು ಖುಷಿಯಾಗಿರ್ತೀವೋ ಅಷ್ಟೇ ಚೆನ್ನಾಗಿ ಕೆಲಸನೂ ನಡೆಯುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ವಾತಾವರಣ. ಪರಭಾಷೆ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಏನಾದ್ರು ಅವಕಾಶವಂತ? ಇಲ್ಲ, ಸಿನಿಮಾಗಳು ಯಾವ್ದು ಮಾಡ್ಲಿಲ್ಲ. ಕನ್ನಡ ಸಿನಿಮಾಲೇ ಅವಕಾಶಗಳಿಲ್ಲ ಇವಾಗ ಪರಭಾಷೆ ಸಿನಿಮಾಯಲ್ಲಿ. ಅಲ್ಲಿ ರೀಲ್ ಕಟ್ಕೊಡ್ತಾರಲ್ಲ, ಅದಕ್ಕೆ ಏನಾದ್ರು ಅಲ್ಲಿ ಹೋಗ್ತಾರ ಅಂತ? ಇಲ್ಲ, ಸಿನಿಮಾಗಳಲ್ಲಿ ಯಾವ್ದು ಅವಕಾಶ ಬರ್ಲಿಲ್ಲ. ತಮಿಳ್ ಸೀರಿಯಲ್ ಒಂದು 4 ಸೀರಿಯಲ್ ಮಾಡಿದ್ದೀನಿ. ತೆಲುಗು 2 ಆಫರ್ ಬಂದಾಗ ನನಗೆ ಹೋಗೋಕ್ಕಾಗ್ಲಿಲ್ಲ. ಆಗ ನನ್ನ ಮಗ ಹಾಸ್ಪಿಟ್ಲಲ್ಲಿ ಇದ್ದಿದ್ದರಿಂದ ನಾನು ಆಗ ಹೋಗೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಈಗ ತೆಲುಗು ಮಾಡ್ಬೇಕು ಅನ್ನಿಸ್ತಿದೆ, ನೋಡ್ಬೇಕು ಅವಕಾಶಗಳು ಸಿಗುತ್ತಲ್ಲ. ಹೇಳಿದ್ನಲ್ಲ, ಅಲ್ಲೂ ಇದೇ ತರ ಆಗಿದೆ. ನಮ್ಮ ಕನ್ನಡದ ಕಲಾವಿದ್ರೆ ಅಲ್ಲೂ ಜಾಸ್ತಿ ಇರೋದು, ತಮಿಳ್ನಾಡಲ್ಲಾದ್ರೂ ನಮ್ಮ ಕನ್ನಡದ ಕಲಾವಿದ್ರೆ ಜಾಸ್ತಿ ಇರೋದು. ಈಗ ಎಲ್ಲಾ ಕಡೆ ಹೇಳಿದ್ನಲ್ಲ, ಒಂದ್ ಅಜ್ಜಿ ಕ್ಯಾರೆಕ್ಟರ್ ಸಣ್ಣ ವಯಸ್ಸಿನ ಹುಡುಗಿರು ಕೇಳ್ತಾರೆ. ನಮ್ಗೆಲ್ಲ ವಯಸ್ಸಾಯ್ತು. ಕಾಂಪಿಟೇಷನ್ ಹೇಗಿದೆ ಅಮ್ಮ? ಅಂದ್ರೆ ಹೆಲ್ದಿ ಆಗಿದೆಯಾ ಅಥವಾ? ಆಗೆಲ್ಲ ಹೆಲ್ದಿ ಆಗಿತ್ತಮ್ಮ. ಆಗ ಏನಾಗೋದು ಅಂದ್ರೆ, ನೀ ಆಕ್ಟಿಂಗ್ ಮಾಡ್ತೇ, ನಾನು ಹಿಂಗ್ ಮಾಡ್ತೇನೆ ಅಂದ್ರೆ ಒಬ್ರಿಗೊಬ್ರು ಸವ ಸೇರು ಅಂತಾರಲ್ಲ. ಈ ಒಂದ್ ಸೀನ್ ಇದೆ ಅಂದಾಗ ಎಲ್ಲ 4 ಜನ ಡಿಸ್ಕಸ್ ಮಾಡ್ತಿದ್ವಿ. ಸೀನ್ ಹಿಂಗಿದೆ, ಇದನ್ನ ಮಾಡೋಣ, ಹಿಂಗ್ ಮಾಡೋಣ ಅಂದ್ರೆ ನಮ್ಗೆ ಆ ಸ್ವತಂತ್ರನ ಡೈರೆಕ್ಟರ್ ಕೊಡೋರು. ನಾವು ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರಿಗೆ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ವಿ. ಈಗ ಹಂಗಿಲ್ವೇ ಇಲ್ಲ. ಈಗ ನಾವೇನಾದ್ರು ಒಂದ್ ಸೀನಲ್ಲಿ, ಈಗ ಈಗಿನ ಹುಡುಗಿಯರ್ನಾಗ್ಲಿ ಹುಡುಗರನ್ನಾಗ್ಲಿ ನೋಡ್ತೀನಲ್ಲ, ಒಂದ್ ಸೀನಲ್ಲಿ ಅವ್ರು ಏನಾದ್ರು ಮಾಡಿ ಯಾರು ಶಬಾಷ್ ಅಂದ್ರು ಅಂದ್ರೆ ನೆಕ್ಸ್ಟ್ ಇನ್ನೊಬ್ರು ಅವ್ರ ಜೊತೆಗಿದ್ದವ್ರು ಅವ್ರನ್ನ ಕಂಡ್ರೇ ಆಗಲ್ಲ ಅನ್ನೋಂಗ್ ಆಡ್ತಾರೆ. ಅಸೂಯೆ, ದೇಶ, ಅಯ್ಯೋ ಗೊತ್ತಿಲ್ಲ. ನಾನು ಹೇಳೋದು ಅಷ್ಟೇನೆ, ನಿಮ್ದು ಏನೇ ಇದ್ದಿದ್ರು ಆಕ್ಟಿಂಗ್ ಅಲ್ಲಿ, ಆ ಸೀನ್ ನಲ್ಲಿ, ನಿಮ್ಮ ಕ್ಯಾರೆಕ್ಟರ್ಗಳಲ್ಲಿ ಅದನ್ನ ಚೆನ್ನಾಗಿ ಇದ್ ಮಾಡೋದ್ರಲ್ಲಿ ತೋರಿಸಿ, ಯಾಕೆ ವೈಯಕ್ತಿಕವಾಗಿ ಅದನ್ನ ತಗೋತೀರಾ ಅಂತ ಹಂಗಾಗ್ಬಿಟ್ಟಿದೆ. ಒಂದ್ ವೇಳೆ ಆಶಾ ರಾಣಿ ಮೇಡಮ್ ಈ ಒಂದು ರಂಗ ಜೀವನಕ್ಕೆ ಬಂದಿಲ್ಲ ಅಂದಿದ್ರೆ ಏನಾಗಿರ್ತಿತ್ತು? ನನಗೆ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಇಷ್ಟ ಇತ್ತು. ಆಕ್ಚುಲಿ ನಾನು ಸ್ಪೋರ್ಟ್ಸ್ ಗರ್ಲ್. ನಾನು ಸ್ಕೂಲಲ್ಲಿ ಇದ್ದಾಗ ಕಬಡ್ಡಿ ಕ್ಯಾಪ್ಟನ್, ನಾನು ಸ್ಟೇಟ್ ಲೆವೆಲ್ಗೂ ಸೆಲೆಕ್ಟ್ ಆಗಿದ್ದೆ. ನನ್ನ ಕಾರಣಾಂತರದಿಂದ ನನ್ನ ತಾಯಿ ಕಳ್ಸಕ್ಕಾಗಲಿಲ್ಲ. ವಾಲಿಬಾಲ್ ವೈಸ್ ಕ್ಯಾಪ್ಟನ್ನು, ಥ್ರೋಬಾಲ್ ಕ್ಯಾಪ್ಟನ್ನು, ರಿಲೇ ಕ್ಯಾಪ್ಟನ್ನು, 1000 ಮೀಟರ್ 100 ರನ್ನಿಂಗಲ್ಲಿ ಇದ್ದೆ. ಕಲ್ಚರಲ್ ಇದರಲ್ಲಿ ಸೆಕ್ರೆಟರಿ ಆಗಿದ್ದೆ.
ಸೊ ಹಂಗಾಗಿ ಡಾಕ್ಟರ್ ಆಗ್ಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಟಿಂಗ್ ಜೀವನ ಸುತ್ತಾರಾಮ್ ಇಷ್ಟ ಇರ್ಲಿಲ್ಲ, ಗೊತ್ತಿಲ್ಲ ಶಾರದೆ ಹೇಳ್ಕೊಂಬಂದ್ಲು. ಅದು ಹೇಗೆ ಅಂದ್ರೆ ಏನಾದ್ರು ಒಂದು ಅಚಾನಕ್ ಆಗಿ ಇಲ್ಲ ಅಚಾನಕ್ಕಾಗಿ ಅಂತಂದ್ರೆ ನನ್ನ ತಂದೆ ತಾಯಿ ಇಬ್ರು ಸಹ ಗುಬ್ಬಿ ಕಂಪ್ನಿ ಕಲಾವಿದ್ರು. ಅವರು ಅಲ್ಲಿದ್ದಾಗ ನಾನು ಬಣ್ಣ ಹಚ್ಚಿದಾಗ 5 ವರ್ಷದ ಮಗು 1997 ಅಲ್ಲಿ 5 ವರ್ಷದ ಮಗು ಲವಕುಶ ಕೃಷ್ಣನ್ ಪಾತ್ರದಿಂದ ಮೊದಲು ಬಣ್ಣ ಹಚ್ಚಿದ್ದು. ಆಮೇಲೆ ಓದು ಅದು ಇದು ಅಂತ ಕಂಪ್ನಿ ಊರಿಂದ ಊರಿಗೆ ಇದಾಗೋದಲ್ಲ, ನಮ್ಮ ಅಜ್ಜಿ ಮನೇಲಿ ಬಿಟ್ಟಿದ್ರು. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಬಂದು ನಾನಿಲ್ಲೇ ಗಾಂಧಿನಗರಲ್ಲಿ ಓದ್ತಾ ಇದ್ದೆ. 7ನೇ ಕ್ಲಾಸ್ ಓದುವಾಗ ನಮ್ಮ ತಂದೆ ತೀರ್ ಹೋದ್ರು. ಆಗ ಅನಿವಾರ್ಯ, ಏನು ಬೇರೆ ಇದಿಲ್ಲದೆ ಡ್ರಾಮಾ ಮಾಡಬೇಕು ಅನ್ನೋ ಒಂದು ತ್ಯಾಗಿ ಅಂತ ಒಂದು ನಾಟಕ, ಅದ್ರಲ್ಲಿ ಗೀತಾ ಅಂತ ಒಂದು ಕ್ಯಾರೆಕ್ಟರ್, ಸಣ್ಣ ಹುಡುಗಿ ಕ್ಯಾರೆಕ್ಟರ್. ಅವಾಗ ಆ ಏಜ್ ನಂದು ಇದ್ದಿದ್ರಿಂದ ಅಲ್ಲಿಂದ ಡ್ರಾಮಾ ಅದು ಇದು ಅಂತ ಹಾಗೆ ಬಂದ್ಬಿಡ್ತು. ನಿಮ್ಮ ಹಸ್ಬೆಂಡ್ ಹೇಗೆ ಅಮ್ಮ ನಿಮ್ಗೆ? ಯಾಕಂದ್ರೆ ಅವರು ಕೂಡ ಸೇಮ್ ಫೀಲ್ಡ್. ಹೌದು ಅವರು ಕಲಾವಿದ್ರೆ. ಹೇಗೆ ಕಲಾವಿದ್ರು ಅಂದ್ರೆ ನಾವು ನಾಟಕಗಳು ಮಾಡ್ತಿದ್ವಿ. ಅವರ ಊರಲ್ಲಿ ನಾಟಕ ಇತ್ತು, ಅವ್ರು ದುರ್ಯೋಧನ ಪಾತ್ರ ಮಾಡಿದ್ರು. ನಾನು ಉತ್ತರ ರುಕ್ಮಿಣಿ ಮಾಡ್ತಾ ಇದ್ದೆ, ತುಂಬಾ ಸಣ್ಣ ಇದ್ದೆ. ಆಗ ಪರಿಚಯ ಆಗಿದ್ದು. ಆ ಪರಿಚಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳು ಮಾಡ್ಕೊಂಡು ಆ ಪರಿಚಯ ಪ್ರೇಮಕ್ಕೆ ತಿರುಗಿ ಬಾಂಡಿಂಗ್ ಹೇಗಿದೆ ಈಗ? ತುಂಬಾ ಚೆನ್ನಾಗಿದೆ. ಹೇಳಿದ್ನಲ್ಲ, ನನ್ ಗಂಡ ಅನ್ನೋದ್ಕಿಂತ ಅವರು ನನ್ಗೆ ಒಳ್ಳೆ ಫ್ರೆಂಡ್. ಏನೇ ಇದ್ರು ಡಿಸ್ಕಸ್ ಮಾಡ್ತೀವಿ. ಹಂಗಂತ ಜಗಳ ಆಡಲ್ಲ ಅಂತೇನಿಲ್ಲ, ಬರೀ ಸ್ವೀಟ್ ತಿಂದ್ರೆ ಒಂಥರ ಮುಖ ಕುಡಿಯತ್ತಲ್ಲ, ಜಗಳನೂ ಬೇಕು. ಬಟ್ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನಾ ಹೇಳಿದ್ನಲ್ಲ, ನಮ್ಮ ಫ್ಯಾಮಿಲಿ ಅವರಾಗ್ಲಿ ತುಂಬಾ ಸಪೋರ್ಟ್. ನನ್ನ ಮಕ್ಕಳು ನನ್ನ ಗಂಡ ನಾವೆಲ್ಲ ಒಂಥರ ಫ್ರೆಂಡ್ಸ್ ತರ. ಯಾರು ಮುಚ್ಚಿಟ್ಕೊಳಲ್ಲ. ಏನೇ ಇದ್ರು ಓಪನ್ ಆಗಿ ಹೇಳ್ತೀವಿ. ನೀನ್ ಮಾಡಿದ್ ಇದು ಸರಿ ಇಲ್ಲ, ನೀನ್ ಆಯ್ತು ಓಕೆ ತಿದ್ಕೊಳ್ಳೋಣ, ಮುಗೀತು ಅಲ್ಲಿಗೆ ಕತೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ಏನೇ ಕೆಲಸ ಮಾಡ್ಲಿ ಅವ್ರು ಹೇಳೋದಷ್ಟೇ ಒಂದು, ಏನಂದ್ರೆ ನೀನ್ ನಗ್ನಾಗ್ತಾ ಇರ್ಬೇಕು, ಖುಷಿಯಾಗಿರ್ಬೇಕಷ್ಟೇ. ನೀನ್ ಆರಾಮಾಗಿರು, ಏನ್ ಟೆನ್ಷನ್ ಮಾಡ್ಕೋಬೇಡ, ಖುಷಿಯಾಗಿರ್ತೀಯ, ಸಂತೋಷವಾಗಿರ್ತೀಯ, ನೀನ್ ಏನ್ ಬೇಕಾದ್ರೂ ಮಾಡು, ಅಷ್ಟೇ ಅವ್ರು ಹೇಳೋದು.